ಇನ್ನು ದಾವಣಗೆರೆ ವಿಚಾರಕ್ಕೆ ಬಂದ್ರೆ ದಾವಣಗೆರೆಯಲ್ಲಿ ಜಮೀರ್ ಅಹ್ಮದ್ ಖಾನ್ ಮಂತ್ರಿ ಸ್ಥಾನ ಈ ಒಂದು ರಿಸಲ್ಟ್ ಮೇಲೆ ನಿಂತಿದೆ ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿಯಲ್ಲಿ ಈಗಾಗಲೇ ನೋಡಿ ಕಾಂಗ್ರೆಸ್ನಲ್ಲಿ ಇಬ್ಬರ ತಲೆದಂಡ ಆಗುತ್ತೆ, ಜಬ್ಬಾರ್ ಮತ್ತು ನಸೀರ್. ಯಾವ ಕಾರಣಕ್ಕೆ? ಪಕ್ಷಕ್ಕೆ ದ್ರೋಹ ಆಗಿದೆ, SDPIಗೆ ಸಪೋರ್ಟ್ ಅನ್ನ ಮಾಡಿದ್ದಾರೆ, ಬೇರೆ ಪಕ್ಷೇತರರಿಗೆ ಅಲ್ಲಿ ಸಪೋರ್ಟ್ ಮಾಡಿದ್ದಾರೆ, ತಮ್ಮ ಪಕ್ಷವನ್ನ ಬಿಟ್ಟು ಅನ್ನುವಂತ ಒಂದಿಷ್ಟು ಆರೋಪದ ಮೇರೆಗೆ ಇದರಿಂದ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಎಷ್ಟು ಬೇಸರಗೊಂಡಿರುವಂಥದ್ದು. ಅಲ್ಪಸಂಖ್ಯಾತ ಸಮುದಾಯ ಹೇಳ್ತಾ ಇದೆ, ಮುಂದಿನ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ನಾವು ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೇವೆ ನಾವು ಅಂತ. ಎಲೆಕ್ಷನ್ ಆದ ಬಳಿಕ ಜಬ್ಬಾರ್ ಮತ್ತು ನಸೀರ್ ಅವರ ತಲೆದಂಡ ಏನಾಗುತ್ತೆ ಅಲ್ಲ, ಇದರಿಂದ ಮತ್ತಷ್ಟು ಅಲ್ಪಸಂಖ್ಯಾತ ಸಮುದಾಯ ಬೇಸರಗೊಂಡಿದೆ. ಅದಕ್ಕಿಂತ ಮುನ್ನ SS ಮಲ್ಲಿಕಾರ್ಜುನ್ ಜಮೀರ್ ಅಹ್ಮದ್ ಖಾನ್ ಅವರ ಬಗ್ಗೆ ಆಡಿದಂತಹ ಮಾತು, ದಾವಣಗೆರೆಯಲ್ಲಿ ಏನೆಲ್ಲ ಮಾತುಗಳನ್ನ ಆಡ್ತಾರೆ, ಇದರಿಂದ ಅಲ್ಪಸಂಖ್ಯಾತ ಸಮುದಾಯ ಎಷ್ಟು ಬೇಸರಗೊಳ್ಳುತ್ತೆ. ನಮ್ಮ ನಾಯಕರ ಬಗ್ಗೆ ಮಾತಾಡ್ತಾರಲ್ವಾ, ನಮಗೆ ಅಲ್ಲಿ ವ್ಯಕ್ತಿ ಮುಖ್ಯ, ಪಕ್ಷ ಅಲ್ಲ. ಕಾಂಗ್ರೆಸ್ ಪಕ್ಷ ಇರೋದು ನಮ್ಮಿಂದ, ನಾವು ಕಾಂಗ್ರೆಸ್ ಪಕ್ಷದಿಂದ ಇಲ್ಲ ಅಂತ ಡೈರೆಕ್ಟ್ ಆಗಿ ಮಾತಾಡ್ತಾರೆ ಇದೇ ರೀತಿಯಲ್ಲಿ. ಬಟ್ ಇಲ್ಲಿ ದಾವಣಗೆರೆ ಒಂದು ವೇಳೆ ಏನಾದರೂ ಕಾಂಗ್ರೆಸ್ ತೆಕ್ಕೆಗೆ ಮತ್ತೆ ಹೋದ್ರೆ ಅಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರ ಮಂತ್ರಿ ಸ್ಥಾನ ಓಕೆ ಸೇಫ್ ಆಗಿದೆ, ಜಮೀರ್ ಅಹ್ಮದ್ ಖಾನ್ ಕುರ್ಚಿ ಸೇಫ್ ಅಂತ ಹೇಳ್ಬೋದು. ಒಂದು ವೇಳೆ ಏನಾದರೂ BJP ಏನಾದರೂ ಆ ಒಂದು ಕ್ಷೇತ್ರವನ್ನು ತನಗೆ ತೆಗೆದುಕೊಂತು ಅಂತ ಅಂದರೆ ದೊಡ್ಡ ಮಟ್ಟದ ನಷ್ಟ ಕಾಂಗ್ರೆಸ್ಗೆ. ಕಾಂಗ್ರೆಸ್ನ ಭದ್ರಕೋಟೆ ದಾವಣಗೆರೆ. ಶಾಮನೂರು ಶಿವಶಂಕರಪ್ಪ ಅವರು ಸತತವಾಗಿ ಗೆದ್ದು ಒಂದು ಹಿಸ್ಟ್ರಿಯನ್ನೇ ಕ್ರಿಯೇಟ್ ಮಾಡಿದಂಥದ್ದು ಕ್ಷೇತ್ರ ಅದು. ಈ ಸಾತಿ ಏನಾದರೂ BJP ತನ್ನ ತೆಕ್ಕೆಗೆ ತೆಗೆದುಕೊಂಡು ಬಿಡುತ್ತಾ ದಾವಣಗೆರೆ ಕ್ಷೇತ್ರವನ್ನ ಅನ್ನುವಂಥದ್ದು. ಒಂದು ವೇಳೆ BJP ಏನಾದರೂ ಇಲ್ಲಿ ಗೆಲುವನ್ನ ಸಾಧಿಸ್ತು ಅಂತ ಅಂದರೆ ಮತ್ತೊಂದು ಕಡೆ BJPಯಲ್ಲಿ ವಿಜೇಂದ್ರ ಸ್ಥಾನ ಗಟ್ಟಿಯಾಗಿರುತ್ತೆ ಅಂತ ಅರ್ಥ. ವಿಜೇಂದ್ರಗೆ ಒಂದು ಕಡೆ ಈಗಾಗಲೇ ಇನ್ನು ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೂಡ ಪೈಪೋಟಿ ನಡೀತಾ ಇದೆ BJPಲಿ. ನಾವು ಬರೀ ಕಾಂಗ್ರೆಸ್ದೇ ಮಾತಾಡ್ತೀವಿ, ಬಟ್ BJPಯಲ್ಲೂ ಕೂಡ ಅದೇ ಸಿಚುವೇಶನ್. ಯಾಕೆ ಮೇ 9ಕ್ಕೆ ವಿಜೇಂದ್ರ ಯಡಿಯೂರಪ್ಪೋತ್ಸವವನ್ನು ಮಾಡೋದಕ್ಕೆ ರೆಡಿ ಆಗಿದ್ದಾರೆ. 50 ವರ್ಷ ಪೂರೈಸಿದ್ರು ರಾಜಕೀಯವಾಗಿ ಅನ್ನೋದು. ಅದ್ರ ಜೊತೆಗೆ ಅಲ್ಲೂ ಸಹಿತ ಇದೇ ರೀತಿಯಾದಂಥ BJPಯಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಇರುವಂಥದ್ದು. ಇನ್ನು ನಮ್ಮ ಸ್ಥಳೀಯವಾಗಿ ನಾವು ನೋಡಿದ್ವಿ ಬೈ ಎಲೆಕ್ಷನ್ ಅಲ್ಲಿ ದಾವಣಗೆರೆ ಬಾಗಲಕೋಟೆ